ಮಾವಂಗೆ ಇವತ್ತೇ ಪ್ರಪೋಸ್ ಮಾಡಿಬಿಡ್ತೀನಿ ಆಗಿದ್ದಾಗಲಿ. ಮಾವ ಅಂಗಡಿ ಯಾವಾಗಲೂ ತೆಗ್ದೇ ಇರಬೇಕಾ? ಹ್ಞೂ ಪಾರು, ಬೆಳಿಗ್ಗೆ ತೆಗೆದ್ರೆ ರಾತ್ರಿ ಗಂಟ ತೆಗ್ದೇ ಇರಬೇಕು, ಇಲ್ಲ ಅಂದ್ರೆ ಕಂಪ್ನಿಗೆ ಲಾಸು. ಈಗ 10 ರೂಪಾಯಿ ಕೊತ್ಮೀರಿ ಸೊಪ್ಪು ತಗೊಬರೋನು ಬರ್ಲಿಲ್ಲ ಅನ್ಕ, 1 ರೂಪಾಯಿ ಲಾಸ್ ಆಗುತ್ತೆ ತಾನೆ ಕಂಪ್ನಿಗೆ. ಏನಕ್ಕೆ ಪಾರು ಹಿಂಗೆ ಕೇಳ್ತಿದ್ಯಾ? ಏನಿಲ್ಲ ಮಾವ, ಸುಮ್ಮನೆ ಕೇಳಲೆ. ಮಾವ ಏನ್ ಪಾರು? ಅದು ಮಾವ, ರಶ್ಮಿಗೆ ಬೆಡ್ಡು ಮಂಚ ಎಲ್ಲ ಕೊಡಿಸ್ಬೇಕು ಅಂದ್ಕೊಂಡಿದ್ದಲ್ಲ, ಅದು ಯಾವಾಗ ತರಕ್ಕೆ ಹೋಗೋಣ? ಅದು ನಾಳಿದ್ ಪಾರು, ಅದು ಗೋಡಂಬಿಗೋರ್ಕೆ ಅಂಗಡಿಲಿ ಇರ್ತಾರೆ, ನಾನು ಹೋಗ್ಬಿಟ್ಟು ತಗೊಬತ್ತೀನಿ. ಮಾವ ಏನಾಯ್ತು ಪಾರು? ಆಗ್ಲಿಂದ ನೋಡ್ತೀವಿ ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಾ ಇದ್ಯಾ, ನಂತವ ಏನ್ ಮುಜ್ಗರ? ಹೇಳು ಪಾರು. ಕೇಳ್ತೀನಿ, ಆದ್ರೆ ನೀನು ಹ್ಞೂ ಅನ್ಬೇಕಲ್ಲ. ಏನ್ ಪಾರು? ಹಾ, ಏನಿಲ್ಲ ಮಾವ, ನೀನು ಅಂಗಡಿ ಬಾಗಿಲು ಹಾಕಲ್ಲ ಅಂತ ಹೇಳ್ತಿದ್ದಲ್ಲ, ಈಗ ನಾನೇನಾದರೂ ಎಲ್ಲಿಗಾದ್ರೂ ಹೋಗೋಣ ಬಾ ಅಂತ ಕರೆದ್ರೆ ನೀನೇನು ಮಾಡ್ತೀಯಾ? ಅಂಗಡಿ ಬಾಗಿಲು ಹಾಕಕ್ಕಾಗಲ್ಲ, ಬರಲ್ಲ ಅಂತ ಹೇಳ್ತೀಯಾ? ಎಲ್ಲನ ಉಂಟಾ ಪಾರು, ನೀನ್ ಕರೆದ್ರೆ ಅದ್ ಎಂತ ಕೆಲ್ಸ ಇದ್ರು ಬಿಟ್ಬಿಟ್ಟು ನಿನ್ ಜೊತೆ ಬಂದ್ಬಿಡ್ತೀನಿ. ಏ ಪಾರು, ಮಾವನೇ ಹೇಳ್ತಿದ್ದಾನಲ್ಲೇ, ಕರ್ಕೊಂಡು ಹೋಗು, ಪ್ರಪೋಸ್ ಮಾಡ್ಬಿಡೆ ಮಾವ. ಆಗಲೇ ಕೇಳಿದೆಯಲ್ಲ, ರಶ್ಮಿ ಕೈ ಹಿಡಿದಿರೋ ಪುಣ್ಯಾತ್ಮ ಯಾರು ಅಂತ. ಆ ಪುಣ್ಯಾತ್ಮ ಬೇರೆ ಯಾರೂ ಅಲ್ಲ, ನನ್ನ ಮಗ ಸೀನಾ. ಪಿಂಕಿನೇ ನಾನು ಹೇಳ್ರು, ಅದು ಏನಾದರೂ ಸರಿ, ನಾನು ಅವಳನ್ನೇ ಮದುವೆ ಆಗೋದು. ಪಿಂಕಿ, ಪಿಂಕಿ ಏನಾಯ್ತವ? ಪಿಂಕಿ, ಪಿಂಕಿ ಎದ್ದೇಳವ, ಎದ್ದೇಳವ. ಪಿಂಕಿ ಎದ್ದೇಳವ, ಎದ್ದೇಳವ. ಅರ್ಚಕ್ರೆ, ತೀರ್ಥ ಕೊಡಿ. ಕಣ್ಬಿಡವ. ಕಣ್ಬಿಡ ಪಿಂಕಿ, ಪಿಂಕಿ ಕಣ್ಬಿಡವ. ಪಿಂಕಿ, ಪಿಂಕಿ ಮಾತಾಡವ. ಪಿಂಕಿ ಕಣ್ಬಿಡವ ತಾಯಿ. ಬನ್ನಿ, ಪೂಜೆಗೆ ಹೋಗೋಣ. ಮಾವ, ಏನ್ ಹೇಳು ಪಾರು? ಅದು ನಮ್ಮೂರಲ್ಲಿ ದೇವಸ್ಥಾನ ಇದೆಯಲ್ಲ. ಶಿವಣ್ಣ,
ಕೆಮ್ಮಿ ಮಾತ್ರ ಕೋಣ. ಕೆಮ್ಮ ಹಿಂಗೆ ಯಾವ ಕೆಮ್ಮು? ಹಸಿಗೆಮ್ಮ ಅಲ್ಲ ಒಣಗೆಮ್ಮ? ಹಸ್ಕೆಮ್ಮಣ. ತೊಂಟೆ ಬತ್ತೈತಾ? ಹ್ಞೂ ಅಣ್ಣ ಬರ್ತೈತೆ. ಬೆಳಗ್ಗೆ ಬತ್ತೈತಾ ಅಲ್ಲ ಹಳ್ಳದಿಗೆ ಬತ್ತೈತಾ? ಏನ್ ಮಾವ ನೀನು ಏನೇನೋ ಮಾತಾಡ್ತಿದ್ಯಾ? ಏ ಬಾರು ನಿಂಗೆ ಗೊತ್ತಾಗಿಲ್ಲ, ನೀ ಸುಮ್ಕಿರೋ. ನೀ ಹೇಳ ಅಣ್ಣ ಅಲ್ಲಲ್ಲಿ ಬರ್ತೈತೆ ಕಣ. ಇರ್ಲ ಮಾತ್ರ ಕೊಡ್ತೀನಿ. ನೋಡ್ಲಾ 2 ಮಾತ್ರೆ ಐತೆ, ಊಟ ಆದ್ಮ್ಯಾಗ ತಗ. 2 ದಿನಕ್ಕೆ ಸರಿ ಐತೆ ತಗ. ಹಲೋ, ನಾನೊಬ್ಳು ಮೆಡಿಕಲ್ ಓದಿ ಗೋಲ್ಡ್ ಮೆಡಲ್ ತಗೊಂಡಿರೋ ಡಾಕ್ಟರ್ ಕಣ್ಮುಂದೆ ಇದ್ದೀನಿ. ನನ್ನ ಮುಂದೆನೆ ಒಣಕೆಮ್ಮ, ಹಸಿಕೆಮ್ಮ, ಅದ್ರ ಬಣ್ಣ ಯಾವುದು, ಡಿಸೈನ್ ಯಾವುದು ಅಂತ ಕೇಳಿ ಮಾತ್ರೆ ಕೊಡ್ತಿದ್ಯಲ್ಲ, ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ? ಅಯ್ಯೋ ಸುಮ್ಮನೆ ಇರಕ್ಕ ನೀನು. ನಮ್ಮೂರಲ್ಲಿ ಕೆಮ್ಮು ಜ್ವರ ಏನೇ ಬಂದರೂ ಎಲ್ಲ ಇಲ್ಲಿಗೆ ಬರೋದು. ಹೋದ ಸರಿ ಕೊರೋನಾ ಬಂದಾಗ ನಾವ್ಯಾರು ಆಸ್ಪತ್ರೆಗೆ ಬರಲಿಲ್ಲ. ಶಿವಣ್ಣನ ಅಂಗಡಿ ಮಾತ್ರೆ, ಬಿಸಿ ರಾಗಿ ಮುದ್ದೆ ಅಷ್ಟೇ ನೋಡಕ್ಕ ಕೊರೋನಾ ಮಂಗ್ ಮಾಯ. ಆದರೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆ ಎಲ್ಲ ಕೊಡಬಾರ್ದು, ಆಯ್ತಾ? ಇಲ್ಲಿ ನಿಮ್ಮ ಕೈ ಕೊಡಿ. ಏ ನನ್ನ ಎಂಡ್ರು ಡಾಕ್ಟ್ರು ಕೊಡ್ಲಾ? ನಾಲ್ಗೆ ತೋರಿಸಿ. ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ನಾನು ಮಾತ್ರೆ ಬರ್ಕೊಡ್ತೀನಿ, ಅದನ್ನು ತಗೊಳ್ಳಿ. ಮಾತ್ರೆ ತರಕ್ಕೆ 8 ಮೈಲಿ ಹೋಗ್ಬೇಕು ಕಣಕ್ಕೋ, ಇಲ್ಲೆಲ್ಲೋ ಅಂಗಡಿನೇ ಇಲ್ಲ. ಅದಕ್ಕೆ ಕಣಕ್ಕ ಇವು ಅಂಗಡಿ ಗೊತ್ತಿದ್ದು. ಇರ್ಲಿ ಬಿಡಕ್ಕ, ಯಾರನ್ನ ಕಳಿಸ್ಬಿಟ್ಟು ತರಿಸ್ತೀನಿ. ಎಷ್ಟಾಯ್ತಕ್ಕ? ಅಯ್ಯೋ ಏನು ಬೇಡ, ನೀವು ಬೇಗ ಹುಷಾರಾಗಿ ಸಾಕು. ಸರಿ ಕಣಕ್ಕ, ಬರ್ತೀನಿ ಶಿವಣ್ಣ. ನಮ್ಮ ಪಾರುಗೆ ಒಂದು ಕ್ಲಿನಿಕ್ ಹಾಕೊಡೋಣ ಅಂತ ಅನ್ನಿಸ್ತೈತೆ. ಪಾರು ಅಂತ ಡಾಕ್ಟರ್ ಇದ್ರೆ ಇಡೀ ಊರೇ ಸಂದಾಗಿರ್ತದೆ. ಆದರೆ ಅದು ಹಾಕಿಲ್ಲ. ನನ್ನ ತಂಗಿಯ ಮದುವೆ ಆದ್ಮ್ಯಾಕೆ ಅವಳು ನನ್ನ ಬಿಟ್ಟು ಹೋಯ್ತಾಳಲ್ಲ, ಅದಕ್ಕೆ ಸುಮ್ಮನೆ ಆಗಬೇಕು. ಅರ್ಚಕ್ರೆ, ಅವ್ರು ಯಾವ ಪೂಜೆಗೆ ಬಂದಿದ್ರು? ನಾನು ಅದನ್ನೇ ಕೇಳ್ತಿದ್ದೆ, ಆಗ್ಲಿಂದ ಹೇಳ್ತೀನಿ ಅಂದರು, ಏನೂ ಹೇಳಲೇ ಇಲ್ಲ. ಲೀಲಾ, ಯಾರೇ ಅವರು? ಅದು ಮಾವ, ನಾನು ಜಿಮ್ಗೆ ಹೋಗ್ತಾ ಇದ್ನಲ್ಲ, ಅವಾಗ ಅವಳು ಅಲ್ಲೇ ಬರ್ತಾ ಇದ್ಲು. ಸೀನಾನೇ ನಮ್ಮಿಬ್ರಿಗೂ ಜಿಮ್ ಹೇಳ್ಕೊಡ್ತಾ ಇದ್ದಿದ್ದು. ಊರಿ ಅವರಿಗೆ ನೀವು ಅಂದರೆ ಶಾನೆ ಗೌರವ, ಅದಕ್ಕೆ ಪರಿಚಯ ಮಾಡಿಸ್ಕೊಡಿ ಅಂತ ಕೇಳ್ತಿದ್ರು. ಸೀನಂಗೇನೋ ಪರಿಚಯ, ಆದ್ರೆ ನಿನ್ಗೆ ಹೆಂಗೆ ಪರಿಚಯ? ಸೀನನಿಂದನೇ ನನಗೂ ಪರಿಚಯ ಅಷ್ಟೇ. ಸರಿ, ಎಲ್ಲರೂ ಕೈ ಮುಗಿರಿ. ಅಮ್ಮ, ಅಣ್ಣ, ಅದಕ್ಕೆ ನನ್ನ ಅಕ್ಕ ತಂಗಿರು ಖುಷಿಯಾಗಿರಲಿ. ನನಗೆ ಅಂತ ಏನೂ ಬೇಕಾಗಿಲ್ಲ, ಯಾಕಂದರೆ ನನ್ನ ಜೀವನನೇ ಉಳಿಸಿರೋ ನಿನಗೆ ನಾನು ಏನು ತಾನೇ ಕೇಳೋಕ್ಕೆ ಸಾಧ್ಯ? ಇವತ್ತು ಮಾವನ್ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡಲೇಬೇಕು, ಇಲ್ಲ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ. ಪ್ರೀತಿ ಆಯಿತು, ಮಾವನ್ಗೆ ಹತ್ರ ಆದೆ, ರಶ್ಮಿ ಮದುವೆ ಆಗಿ ಮಾವನ ಟೆನ್ಷನ್ ಎಲ್ಲ ಕಮ್ಮಿ ಆಯಿತು. ಇದಕ್ಕಿಂತ ಒಳ್ಳೆ ಟೈಮ್ ಯಾವಾಗ ಸಿಗೋಕ್ಕೆ ಸಾಧ್ಯ? ಏನ್ ಬರೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಅಂತ ನಂತಾವ್ ಹೇಳು, ಪಟ ಪಟ ಅಂತ ಮಾಡ್ಕೊಟ್ಬಿಡ್ತೀನಿ. ಮಾಡೋ ಅಂಥ ಕೆಲಸ ಏನೂ ಇಲ್ಲ ಇವತ್ತು. ನಾನೇನು ಹೇಳ್ತೀನೋ ಅದನ್ನು ಕೇಳಿಸ್ಕೊಳ್ಳೋದಷ್ಟೇ ನಿನ್ನ ಕೆಲಸ. ಹೇಳೋದ್ನ ಕೇಳದ ಅಂಥದ್ದು ಯಾವುದು? ಓ, ಹೊಸ ಪಿಕ್ಚರ್ ನೋಡಿದ್ಯಾ? ಅದ್ರ ಕತೆ ಗಿತ್ತೆ ಹೇಳಿಯಾ ಏನು? ಹೊಸ ಸಿನಿಮಾ ನೋಡಿದ್ದೀನಿ, ಅದ್ರ ಕತೆ ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೀನಿ. ಆದರೆ ನೀನೇ ನನ್ನ ಕೈಗೆ ಸಿಗ್ತಿಲ್ಲ. ಯಾರು ಹೀರೋ ಪಾರು? ಶಿವು. ಏನ್ ಪಾರು?
ಶಿವರಾಜ್ ಕುಮಾರ್ ಅಂತ ಹೇಳಕ್ ಬಂದೆ. ಓ ನಮ್ ಶಿವಣ್ಣನಾ? ನಂಗೆ ಶಿವಣ್ಣ ಅಂದ್ರೆ ಬೋ ಇಷ್ಟ ಪಾರು. ಹೀರೋಯಿನ್ ಯಾರು? ಪಾರು. ನಿನ್ನ ಹೆಸ್ರ ಪಾರು? ನನ್ನ ಹೆಸರು. ಈ ಕತೆಗೆ ಹೊಸ ಪರಿಚಯ. ಹಂಗಾದ್ರೆ ಈ ಸಿನಿಮಾ ಬೋ ಸಂದಕ್ಕಾಗುತ್ತೆ ಅಂತ ಅನ್ಸೈತೆ ನನಗೆ. ಹೌದು ಮಾವ, ಫುಲ್ಲು ಡೀಪ್ ಲವ್ ಸ್ಟೋರಿ. ಆದರೆ ಶಿವು ಒಪ್ಕೋಬೇಕಷ್ಟೆ. ಅಂದ್ರೆ ಅಂದರೆ ಸಿನಿಮಾದಲ್ಲಿ ಹೀರೋಯಿನು ಹೀರೋಗೆ ಪ್ರಪೋಸ್ ಮಾಡ್ತಾಳಲ್ಲ, ಹೀರೋ ಒಪ್ಕೋಬೇಕಷ್ಟೆ. ಒಪ್ಕೋಬೇಕಾ? ಅಂದ್ರೆ ಪಿಕ್ಚರ್ ನೋಡಿದ್ದೀನಿ ಅಂದೆ, ಅದರಲ್ಲಿ ಅಣ್ಣ ಒಪ್ಕೊಳಕಿಲ್ವಾ? ಅದೇ ನಂಗೂ ಗೊತ್ತಾಗ್ತಿಲ್ಲ ಮಾವ, ಅದೇ ಭಯದಲ್ಲಿದ್ದೀನಿ ನಾನು. ಏನ್ ಹೇಳ್ತಿದ್ದೆ ಪಾರು? ನೋಡಿದ್ದೀನಿ ಅಂತೀಯಾ, ಗೊತ್ತಾಯ್ತಿಲ್ಲ ಅಂತೀಯಾ? ನಂಗೇನು ಅರ್ಥ ಆಯ್ತಿಲ್ಲ. ಅರ್ಥ ಮಾಡಿಸ್ತೀನಿ ಮಾವ. ಅದಕ್ಕಿಂತ ಮುಂಚೆ ಈ ರೋಸ್ ಹೂ ಎಲ್ಲಿ ಸಿಗುತ್ತೆ ಅಂತ ಹೇಳು. ಬೇಲಿ ಸಾಲಲ್ಲೆಲ್ಲ ಬೆಳೆದಿರ್ತವೆ, ಅಲ್ಲಿಂದ ಕಿತ್ಕೊಂಡ್ರೆ ಆಯ್ತು. ಅಯ್ಯೋ ಅದಲ್ಲ ಮಾವ, ರೋಸ್ ರೋಸ್. ಓ ರೋಜಾ ಹೂವನಾ? ಹೂವಾ ರೋಜಾ ಹೂವ, ಆ ಹೂ ಗುಲಾಬಿ ತಾನೇ. ಅದೇ ಅದೇ. ಅಕ್ಕೋ ಗುಲಾಬಿ ಮಡಗಿದ್ಯಾ? ಇಲ್ಲ ಕಣ್ಸಿವು, ಖಾಲಿ ಆಗೋಯ್ತು. ಅಯ್ಯ ಸರಿ ಪಾರು, ಹಿಂಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ಸಂತೆ ಐತೆ, ಅಲ್ಲಿ ಸಿಗ್ತೈತೆ. ಒಳ್ಳೇದಾಯ್ತು. ಹಾಗೆ ಇನ್ನೊಂದು ವಿಷಯ ಮಾವ, ಅದೇ ನಾನು ಆಗ್ಲೇ ಕೇಳಿದ್ನಲ್ಲ, ನಾನು ಕರೆದ್ರೆ ಅಂಗಡಿ ಬಿಟ್ಟು ಬರ್ತೀಯಾ ಅಂತ. ಅದಕ್ಕೆ ಅದೇ ಈಗ ಕರಿತಿದ್ದೀನಿ, ಬರ್ತೀಯಾ? ಹೇ ಪಾರು, ನೀ ಕರಿಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ನಡಿ ಪಾರು. ಅಲ್ಲ ಆದ್ರೆ ನಾವು ಎಲ್ಲಿಗೆ ಹೋಗ್ತಿದ್ವಿ, ಏನ್ ವಿಷಯ? ಎಲ್ಲನೂ ಆ ಜಾಗಕ್ಕೆ ಹೋದ್ಮೇಲೆ ಹೇಳ್ತೀನಿ, ಬಾ. ಸರಿ ನಡಿ ಪಾರು, ಹೋಗಮ್ಮ. ಅಕ್ಕೋ ಹೊಸಿ ಅಂಗಡಿ ನೋಡ್ಕೋ, ಬರ್ತೀನಿ. ರಾಣಿ ಹೇಳವ. ಅಣ್ಣ ರಾಣಿ ರಾಣಿ ಏನಾಯ್ತವ? ಯಾಕೆ ಮಾಡ್ತಿದ್ಯಾ? ಅಣ್ಣ ಅದ್ಯಾರು ಕೋರ್ಟಿಂದ ಬಂದಿದ್ರು, ಅದೆಂತದೋ ನೋಟಿಸ್ ಅಂತ ಕೊಟ್ಟೋಗವ್ರೆ. ನಂಗೆ ಯಾಕೋ ಭಯ ಆಯ್ತೈತಣ್ಣ. ಏನಂತೆ ಮಾವ? ಯಾರು ಕೋರ್ಟಿಂದ ಯಾರೋ ಬಂದು ನೋಟಿಸ್ ಕೊಟ್ಟೋಗವ್ರಂತೆ. ರಾಣಿ ನೀನ್ ಹೆದರ್ಕೋಬೇಡವ, ನಾವ್ ಇವಾಗ್ಲೇ ಬಂದೋ. ಸರಿ ಅಣ್ಣ. ಪಾಪರು ಅಪ್ಪ ನಂಜುಂಡೇಶ್ವರ, ಕೋಟು ಗೇಟು ಅಂತ ಕೇಳಿದ್ರೇನೆ ಭಯ ಆಯ್ತೈತೆ. ಏನೋ ಅಂದಂಗೆ ನೀನೇ ಕಾಪಾಡಪ್ಪ. ಲೀಲಾ, ನೀವೆಲ್ಲ ಮನೆಗೆ ಹೋಗಿರಿ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಹೊಸ ಕೆಲಸ ಐತೆ, ಬರೋದು 2 ದಿನ ಆಯ್ತದೆ. ಸತ್ಯ? ಏನೋ ಹಂಗಂದ್ರೆ ನಾನು ಇಲ್ಲ ಅಂತ ಪೋಲಿ ಅಲಿಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ಯಾ? ಈಗಷ್ಟೇ ಮದುವೆ ಆಗೈತೆ ನಿಂದು, ಅಚ್ಚುಕಟ್ಟಾಗಿ ಹಮ್ಮಿಕೊಂಡು ಮನೇಲಿ ಇರಬೇಕು. ರಶ್ಮಿ, ಇವನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳವ. ಕಪ್ಪೆ ಥರ ಹಾರ್ಬಿಡ್ತಾನೆ, ವಂಡ್ರ ಗಪ್ಪೆ ನನ್ನ ಮಗ. ನಾನು ನೋಡ್ಕೋತೇನೆ ಬಿಡಿ ಮಾವ. ಅದೇನ್ರಿ ಇದ್ದಕ್ಕಿದ್ದಂಗೆ ಬೆಂಗಳೂರು? ಮೇಡಮ್ ಅವರಿಗೆ ಎಲ್ಲಿ, ಯಾಕೆ, ಏನು ಎಲ್ಲ ಬರ್ಕೊಟ್ಟು ಹೋಗ್ಬೇಕಾ? ಆಗಲೇ ಹೇಳಲಿಲ್ವಾ ಬೆಂಗಳೂರಿನಲ್ಲಿ ಹೊಸ ಕೆಲಸ ಐತೆ ಅಂತ? ಲೇ ಅವಿವೇಕಿ, ನನ್ನ ಸೊಸೆನ ಸರಿಯಾಗಿ ನೋಡ್ಕೊ. ಬರ್ರಿ. ರಾಣಿ ರಾಣಿ ಏನಾಯ್ತವ? ರಾಣಿ ರಾಣಿ ಏನವ ನೀನು? ನೋಟಿಸ್ಗೆಲ್ಲ ಭಯ ಬೀಳಬಾರ್ದು, ಅದಕ್ಕೆ ತಾವು ಕೊಡು. ಕೊಡು ಇಲ್ಲಿ ರಾಣಿ. ಯಾಕೆ ಪಾರು ಗಾಬರಿ ಆಗಿದ್ಯಾ? ಅಂಥದ್ದು ಏನೈತೆ ಅದ್ರಾಗೆ? ಅವ ನೀನು ಯಾರ ಹತ್ರನೂ 10 ಲಕ್ಷ ಸಾಲ ತಗೊಂಡಿದ್ಯಾ?
ಬಾರು ಕೊಂಡು ಮದುವೆಗೆ ಅಂತ 5 ಲಕ್ಷ ಆಮೇಲೆ ಇನ್ನೊಂದು 5 ಲಕ್ಷ ತಗೊಂಡಿದ್ದೆ. ಮದುವೆ ಇದ್ದಿದ್ದು ಈಗ, ಆದರೆ ಇದರಲ್ಲಿ 1 ವರ್ಷದ ಹಿಂದೆನೇ ಸಾಲ ತಗೊಂಡಿದ್ಯಾ ಅಂತ ಬರ್ತಿದೆ. ಯಾವ ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ರಶ್ಮಿ ಮದುವೆಗೆ ಅಂತ 5 ಲಕ್ಷ 1 ವಾರದ ಮುಂಚೆ, ಇನ್ನೊಂದು 5 ಲಕ್ಷ ಗುಂಡು ಮದುವೆಗೆ 1 ದಿವಸ ಮುಂಚೆ. ಆಟೆಯ ಇಲ್ಲ ಮಾವ, ಇದ್ರಲ್ಲಿ ಬರ್ತಿರೋದೇ ಬೇರೆ. 1 ವರ್ಷದಿಂದ ಸಾಲ ತಗೊಂಡು ಬಡ್ಡಿನೂ ಕಟ್ಟದೆ ಆಟಾಡ್ಸಿದ್ಯಾ ಅಂತೆ. ಈಗಾಗಲೇ ಸುಮಾರು ಸಲ ನೋಟಿಸ್ ಕಳಿಸಿದ್ರು, ನೀನು ಉತ್ತರ ಕೊಟ್ಟಿಲ್ಲ ಅಂತ ಫೈನಲ್ ನೋಟಿಸ್ ಕಳಿಸಿದ್ದಾರೆ. ಹಂಗಂದ್ರೆ ಏನದ್ಕೆ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾಳೆನೇ ಮನೇನ ಹರಿಚಾಕ್ತಾರಂತೆ. ಮನೆ ಮಂದಿ ಎಲ್ಲ ಆಚೆ ಹೋಗವ್ರೆ. ಈ ಟೈಮ್ನಾಗೆ ಅಭ್ಯಾಸ ಆಗ್ಬಿಡ್ಬೇಕು. ಅಣ್ಣ, ಲಗೇಜ್ ತಗೊಂಡು ಎಲ್ಲಿಗೆ ಹೊಂಟ್ರಿ? ಅದು ನಮ್ಮ ಸೋದರತ್ತೆ ತಮ್ಮನ ಹೆಂಡತಿ ಶೆಡ್ಕನ್ಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರಂತೆ. ಫೋನ್ ಬಂದಿತ್ತು. ಪಾಪ ಅವನ್ನ ನೋಡಿಕೊಂಡು 2 ದಿವಸ ಅಲ್ಲೇ ಇದ್ದು ಆಮ್ಯಾಕೆ ಬರ್ತೀನಿ ಕಡವ. ಬರ್ಲಾ? ಇರೋಣ, ಜಯಕ್ಕೆ ಫೋನ್ ಮಾಡ್ತೀನಿ ಇರು. ಅಯ್ಯೋ ಬಿಡ್ತೋನು, ಅವಳು ಮನೆಗೆ ಬರೋ ಗಂಟ ನಾನು ಫೋನ್ ಮಾಡಬಾರ್ದಂತೆ, ಬೇರೆಯವ್ರ ಕೈಲೂ ಫೋನ್ ಮಾಡಿಸ್ಬಾರ್ದಂತೆ. ಮಾಡಬೇಡ ಕೊಡು, ನಾನು ಬರ್ತೀನಿ. ಅಂಕಲ್, ಸೀನಾ ಗಾಡಿಲಾದ್ರೂ ಬಿಟ್ಟು ಬರ್ತಾನೆ, ಏನ್ ಬಸ್ ಸ್ಟ್ಯಾಂಡ್ ವರ್ಗು ಒಬ್ಬರೇ ನಡ್ಕೊಂಡು ಹೋಗ್ತೀರಾ? ಬಿಡ್ತೋನವ, ನಾನು ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ನಡೀತೀನಿ. ಆಮೇಲೆ ಮಾದಪ್ಪನ ಕೇಳಿದೆ ಅಂತ ಹೇಳ್ಬೇಡವ. ಬರ್ತೀನಿ ಕಣ ಸೀನಾ, ಚೆನ್ನಾಗಿ ನೋಡ್ಕೊಳ ರಶ್ಮಿನಾ. ಅವ ಇಂಥ ಹೊಸಿ ಮಾತಾಡ್ಬೇಕು ಬಾ. ಅವ ನಾನು ಇನ್ನೊಂದು ಕರ್ರ ಇವಳ್ಯಾಕೆ ಹಿಂದಿಂದನೇ ಬರ್ತಾವಳೆ? ಏನು ಹಿಂದಿಂದೆ ಸುತ್ತುತ್ತಿದ್ಯಾ? ಅವನು ಅವ್ವ ಅಂತ ಕರೆದಿದ್ದು ನಿನ್ನನ್ನ ನನ್ನನ್ನ, ನೀನೇನು ಅವನ ಅವ್ವನ? ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿರ್ಬೇಕು. ನಿನ್ನ ವಹಿಸ್ಕೊಂಬರಕ್ಕೆ ಇಲ್ಲಿ ನಿಮ್ಮ ಮಾವ ಇಲ್ಲ. ತೆಪ್ಪಗಿಲ್ಲೇ ನಿಂತ್ಕೊ. ನಾನೇನು ಮಾಡಿದೆ ಇವ್ರಿಗೆ? ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ನೆನ್ನೆ ಹಾಲು ಉಗ್ಸೋವಾಗ ನಾನೇ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇವರೇ ತಪ್ಪಾಗಿ ನಡ್ಕೋತಿದ್ದಾರೆ. ಅಂಥ ತಪ್ಪು ನಾನೇನು ಮಾಡಿದ್ದೀನಿ? ಮೊದಲೆಲ್ಲ ಲೀಲಕ್ಕ ಹಿಂಗಿರ್ಲಿಲ್ವಲ್ಲ. ನಂಗೆ ಯಾರೂ ಹಿಂಗೆ ಬೈದೇ ಇಲ್ಲ. ಪಾರು, ನಾನು ಸುಳ್ಳು ಹೇಳ್ತಿಲ್ಲ ಪಾರು, ನಾನು ಸುಳ್ಳು ಹೇಳ್ತಿಲ್ಲ. ದುಡ್ಡು ತಕೊಂಡು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಇನ್ನು ಬಡ್ಡಿ ಕಟ್ಟಕ್ಕೆ 15 ದಿವಸ ಟೈಮ್ ಐತೆ. ಇದೆಲ್ಲ ಹೆಂಗಾಯ್ತು ಏನು ಅಂತಾನೆ ಅರ್ಥ ಆಯ್ತಿಲ್ಲ ಪಾರು ನಂಗೆ. ಅಂದ್ರೆ ನಮ್ಮ ಮನೆ ಹೋಯ್ತದ? ಬೇರೆಯವ್ರಿಗೆ ಹರಾಜ್ ಹಾಕ್ಬಿಡ್ತಾರ? ಅಯ್ಯೋ ದೇವ್ರೆ, ಹಾಲಂತ ಮನ್ಸಿರು ನಿನಗೆ ಯಾರನ್ನ ಮೋಸ ಮಾಡ್ತಿರೋರು? ವಾದ ಮಾಡಕ್ ಪರಿಚಯ ಇರೋ ಜನ ಕಣವ, ಆದ್ರೆ ಯಾಕೆ ಹಿಂಗ್ ಮಾಡ್ಬಿಟ್ರು ಅಂತ ನಂಗೆ ಅರ್ಥನೇ ಆಯ್ತಿಲ್ಲ. ಮಾವ, ಕಣ್ಣೀರು ಹಾಕೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನನಗೆ ಗೊತ್ತಿದೆ ನೀನು ಹಣದ ವಿಷಯದಲ್ಲಿ ಎಂಥ ಪ್ರಾಮಾಣಿಕ ಅಂತ. ನಿನಗೆ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ಅದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ ಅನ್ಸುತ್ತೆ. ಆದರೆ ಈ ಥರ ಲೀಗಲಾಗಿ ನೋಟಿಸ್ ಕಳಿಸಿದ್ದಾರೆ ಅಂದರೆ ನೀನು ಸಾಲ ತಗೊಳ್ಳುವಾಗ ಏನಾದರೂ ಸೈನ್ ಹಾಕಿದ್ಯಾ? $5 ಲಕ್ಷ ಕೊಡೋದಕ್ಕೆ ಒಪ್ಕೊಂಡವ್ರೆ, ಆದರೆ ಇನ್ನೊಂದು ಸೈನ್ ಮಾಡಬೇಕಂತೆ. ಒಂದೇ ನಡ 100 ಸೈನ್ ಹಾಕಮ್ಮ. ಮೂಕಂತ ಬರೋ ಮೊದಲಿಗಿಂತ ದುಡ್ಡು ತಗೋಬೇಕಾದ್ರೆ ಚೆಕ್ಕು ಪಕ್ಕು ಅಂತ ಎಲ್ಲೆಲ್ಲೂ ಸೈನ್ ಹಾಕ್ಸ್ಕೊಂಡ್ರು.
ಆಮೇಲೆ ಈ ಹುಡುಗನ ಕಡೆಯವರು ಇನ್ನೊಂದು 5 ಲಕ್ಷ ಜಾಸ್ತಿ ಕೇಳಬೇಕಾದ್ರೆ ನಾನು ಗಾಬರಿಲಿ ಅವ್ರು ಕೇಳ್ದಂಗೆ ಎಲ್ಲರಿಗೂ 7 ಸೈನ್ ಹಾಕ್ಬಿಟ್ಟಿವ್ನಿ ಪಾರು. ಈ ಮನೆಗೆ ಹೀಗೆ ಸೈನ್ ಹಾಕಿ ಕೊಡ್ತು ಶಾಪ ಅನ್ಸುತ್ತೆ. ಮಾವ ಏನೋ 150 ಎಕರೆ ಜಮೀನಿಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಈಗ ಶಿವು ಮಾವನು ಸೈನ್ ಹಾಕಿ ಕೊಟ್ಟಿದ್ದಾನೆ. ಅದಕ್ಕೆ ಇವಾಗ ಬೇರೆ ದಾರಿನೇ ಇಲ್ವಾ? ಅವ್ರು ಸುಳ್ಳು ಹೇಳ್ತವ್ರೆ ಅಂತ ನಮಗೆ ಹೇಳಕ್ಕೆ ಆಗಕ್ಕಿಲ್ವಾ ಅದಕ್ಕೆ? ಈಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಬೇಕು, ಆಮೇಲೆ ನ್ಯಾಯ ಅನ್ಯಾಯದ ಮಾತು. ಹಂಗಂತ ಒಂದೇ ಒಂದು ದಿನಕ್ಕೆ ಈಗ 10 ಲಕ್ಷ ತಗೊಬರ್ಬೇಕು ಅಂದ್ರೆ ನಾ ಎಲ್ಲಿಂದ ತಗೊಬರ್ಲಿ? ಇದ್ದಿದ್ದ ಹಣ ಯಾರ ಕರ್ಕೊಂಡು ಹೋದ್ರು ಅಂತ ಸೀನಾ ಹೇಳ್ದ. ಈಗ ನೋಡಿದ್ರೆ ಮಾದಪ್ಪಣ ಕರ್ಕೊಂಡು ಬಂದವರು ಹಿಂಗ್ ಮಾಡ್ತವ್ರೆ. ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಕೈ ಕಾಲೇ ಆಡ್ತಿಲ್ಲ ಪಾರು. ಯೋಚನೆ ಮಾಡಬೇಡ ಮಾವ, ಒಳ್ಳೆಯವ್ರಿಗೆ ಕಷ್ಟ ಸಹಜ, ಆದರೆ ಶಾಶ್ವತ ಅಲ್ಲ. ಏನೋ ಒಂದಾಗುತ್ತೆ. ನಾನು ಇವಾಗಲೇ ಮಾದಪ್ಪಣಂಗೆ ಫೋನ್ ಮಾಡ್ತೀನಿ. ಮಾದಪ್ಪಣ ಹೇಳ್ತಿದ್ರು ಅವರು ಬಹಳ ಒಳ್ಳೆ ಜನ ಅಂತ. ಇವಾಗ ನಮ್ಮನ್ನು ಕಾಪಾಡಕ್ಕಾಗೋದು ಮಾದಪ್ಪಣಂಗೆ ಮಾತ್ರ. ನಾಳೆ ಮಾದಪ್ಪನ ಬೆಂಗಳೂರು ಕರ್ಕೊಂಡು ಹೋಗ್ತಿದ್ದೀನಿ. ಅವನ ಮೊಬೈಲ್ಗೆ ಯಾವುದೇ ರೀತಿ ಫೋನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಅಯ್ಯೋ ಏನಾಯ್ತಣ? ಫೋನ್ ಹೋಯ್ತಿಲ್ಲವಾ? ಫೋನೇ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು? ಇವು ಮನೆ ಹರಾಜ್.